ಕ್ಲಾಸ್ನಲ್ಲಿ ಮೊಬೈಲ್ ಇದ್ರೆ ಸಾಕು, ಕೆಲ ಸ್ಟೂಡೆಂಟ್ಸ್ ರೀಲ್ಸ್ನಲ್ಲಿ ಮುಳುಗಿ ಹೋಗ್ತಾರೆ. ಜಾಗ ಯಾವುದೇ ಇರಲಿ ಮೊಬೈಲ್ ಹಿಡಿದು ಪೋಸ್ ಕೊಡ್ತಿರ್ತಾರೆ. ಅದರಲ್ಲೂ ಇಲ್ಲಿ ಪ್ರಾಕ್ಟಿಕಲ್ ಕ್ಲಾಸ್ನಲ್ಲೇ ಮೊಬೈಲ್ ಹಿಡಿದು ರೀಲ್ಸ್ ಮಾಡ್ತಿದ್ರು. ಆ ಸ್ಟೂಡೆಂಟ್ಸ್ಗೆ ಶಿಕ್ಷಕರು ಶಾಕ್ ಕೊಟ್ಟಿದ್ದಾರೆ. ಪೀಸ್ ಒಂದೇ ಏಟಿಗೆ ಮೊಬೈಲ್ ಪೀಸ್ ಆಗ್ಬಿಡ್ತು. ಮೊಬೈಲ್ ಕಸಿದ ಶಿಕ್ಷಕ ವಿದ್ಯಾರ್ಥಿ ಕಣ್ಣೆದ್ರೆ ಅದನ್ನ ನೆಲಕ್ಕೆ ಎಸೆದ್ರು. ಯಾಕಂದ್ರೆ ಪ್ರಾಕ್ಟಿಕಲ್ ಟೈಮ್ ನಲ್ಲಿ ಇವರು ರೀಲ್ಸ್ ಮಾಡ್ತಿದ್ರು. ಪ್ರಾಕ್ಟಿಕಲ್ ಕ್ಲಾಸ್ ನಲ್ಲಿ ವಿದ್ಯಾರ್ಥಿಗಳ ರೀಲ್ಸ್. ಶಿಕ್ಷಕನಿಗೆ ಕೋಪ, ಮೊಬೈಲ್ ಪೀಸ್. ಹೌದು, ಪಾಠ ಕಲಿಯುವ ಟೈಮ್ನಲ್ಲಿ ರೀಲ್ಸ್ ಮಾಡ್ತಿದ್ರು. ಇದರಿಂದಾಗಿ ನಡೆದಿರುವ ಅವಾಂತರ ಇದು. ಹೊಸಕೋಟೆ ಬಳಿಯ MVM ITI ಕಾಲೇಜ್ನಲ್ಲಿ ನಡೆದ ಘಟನೆ ಇದು. ಕಳೆದ 30ನೇ ತಾರೀಕು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಕ್ಲಾಸ್ ತೆಗೆದುಕೊಂಡಿದ್ರು. ಪ್ರಾಕ್ಟಿಕಲ್ಸ್ ಕರೆದೊಯ್ದು ವೆಲ್ಡಿಂಗ್ ಮಾಡುವುದನ್ನ ಕಲಿಸ್ತಿದ್ರು. ಆದ್ರೆ 4-5 ವಿದ್ಯಾರ್ಥಿಗಳ ಗುಂಪು ಮೊಬೈಲ್ನಲ್ಲಿ ಸೆಲ್ಫಿ ತೆಗೆಯುತ್ತಾ ರೀಲ್ಸ್ ಮಾಡ್ತಿದ್ರು. ಇದನ್ನ ಕಂಡ ಶಿಕ್ಷಕ ವಿದ್ಯಾರ್ಥಿ ಕೈಯಲ್ಲಿದ್ದ ಮೊಬೈಲ್ ಕಿತ್ತು ನೆಲಕ್ಕೆ ಹೊಡೆದು ಹಾಕಿದ್ದಾರೆ. ಅಡ್ಮಿಷನ್ ಟೈಮಲ್ಲಿ ನಾವು ಆಲ್ರೆಡಿ ಹೇಳಿರ್ತೀವಿ ಹುಡುಗರಿಗೆ ಯಾವುದೇ ಕಾರಣಕ್ಕೂ ಮೊಬೈಲ್ ತರಬಾರ್ದು ಅಂತ ಪೇರೆಂಟ್ಸ್ ಹತ್ರ ಹೇಳಿಬಿಟ್ಟೆ ನಾವು ಅಡ್ಮಿಷನ್ಸ್ ತೊಗೊಂಡಿರ್ತೀವಿ. ಬಟ್ ಕ್ಲಾಸ್ ಅವರ್ಸಲ್ಲಿ ಪ್ರಾಕ್ಟಿಕಲ್ ಮಾಡೋ ಟೈಮಲ್ಲಿ ಬೇಡ ಅಂತ ಹೇಳಿ ವಾರ್ನ್ ಮಾಡಿದರು. ಸುಮಾರು 3-4 ಟೈಮ್ಸ್ ವಾರ್ನ್ ಮಾಡಿದ್ದಾರೆ ನಮ್ಮ ಕೊಲೀಗ್ ಟೀಚರು. ಆದ್ರೂ ಅವ್ರಿಗೆ ಕಾಣ್ದಾಗೆ ಮರೆಯಾಗಿ ರೀಲ್ಸ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಕೋಪ ಬಂದು ನಮ್ಮ ಕೊಲೀಗ್ ಟೀಚರ್ ಬಂದು ಫೋನ್ನ ಹೊಡೆದು ಹಾಕಿದ್ದಾರೆ. ವಾರದ ಹಿಂದಷ್ಟೇ ಮೊಬೈಲ್ ಕೊಡಿಸಿದ್ರಂತೆ ಪೋಷಕರು. EMI ಕೂಡ ಕಟ್ಟಿರಲಿಲ್ಲ ಎಂದು ಶಿಕ್ಷಕನ ವಿರುದ್ಧ ದೂರು. ವಿದ್ಯಾರ್ಥಿಗೆ ವಾರದ ಹಿಂದಷ್ಟೇ ಪೋಷಕರು ಮೊಬೈಲ್ ಕೊಡಿಸಿದ್ರಂತೆ. ಇನ್ನು EMI ಕಟ್ಟಿರಲಿಲ್ವಂತೆ. ಆದ್ರೆ ಹೊಸ ಮೊಬೈಲ್ ಅನ್ನ ಶಿಕ್ಷಕರು ಹೊಡೆದಿದ್ದಾರೆ ಅನ್ನೋ ವಿಚಾರ ತಿಳಿದು ವಿದ್ಯಾರ್ಥಿ ಪೋಷಕರು ಕೋಪಗೊಂಡಿದ್ರು. ಹೊಸಕೋಟೆ ಪೊಲೀಸ್ ಠಾಣೆಗೆ ತೆರಳಿ ಶಿಕ್ಷಕರ ವಿರುದ್ಧ ದೂರು ಕೊಡಲು ಮುಂದಾಗಿದ್ರು. ಆದ್ರೆ ಪೊಲೀಸರು ಪೋಷಕರು ಹಾಗೂ ಶಿಕ್ಷಕರಿಗೆ ಬುದ್ಧಿ ಹೇಳಿ ಕಳಿಸಿದ್ದಾರೆ. ಇನ್ನು ಪದೇ ರೀಲ್ಸ್ ಮಾಡ್ತಾ ಬೇರೆಯವರಿಗೂ ತೊಂದರೆ ಮಾಡ್ತಿದ್ದ ವಿದ್ಯಾರ್ಥಿಯನ್ನ ಅಮಾನತು ಮಾಡಿರುವುದಾಗಿ ಪ್ರಿನ್ಸಿಪಲ್ ತಿಳಿಸಿದ್ದಾರೆ. ಪೋಷಕರಿಗೆ ಬುದ್ಧಿ ಹೇಳ್ತಾರೆ, ನೀವು ಕೊಡಿಸಬಾರ್ದಾಗಿತ್ತು ಮೊಬೈಲು. ಅದರಲ್ಲೂ ಮೊಬೈಲ್ ತಗೊಂಡೋಗೋದೇ ತಪ್ಪಿದೆ. ಅದರಲ್ಲಿ ನೀವು ಕ್ಲಾಸ್ ಅವರ್ಸಲ್ಲಿ ರೀಲ್ಸ್ ಮಾಡೋವಂಥದ್ದು ದೊಡ್ಡ ತಪ್ಪಿದೆ, ನೀವು ಹೋಗಿ ಅಂತ ಅವ್ರಿಗೆ ವಾರ್ನ್ ಮಾಡಿ ಕಳಿಸ್ತಾರೆ. ಸೊ ಆಮೇಲೆ ಅವರು ಆ ಹುಡುಗ ವಿಶಾಲ್ ಮಂಡೆಲ್ಲ ಹುಡುಗ ಇದ್ದಾನಲ್ಲ, ಆ ಹುಡುಗನ ನಾವು ಕಾಲೇಜಿಂದ ಡಿಸ್ಚಾರ್ಜ್ ಮಾಡಿರ್ತೀವಿ. ಏನೇ ಹೇಳಿ ಕೈಲಿ ಮೊಬೈಲ್ ಇದ್ರೆ ಎಲ್ಲೆಂದ್ರಲ್ಲಿ ರೀಲ್ಸ್ ಮಾಡೋದಕ್ಕೆ ವಿದ್ಯಾರ್ಥಿಗಳು ನಿಂತು ಬಿಡ್ತಾರೆ. ಹಾಗೆ ಪ್ರಾಕ್ಟಿಕಲ್ನಲ್ಲೂ ರೀಲ್ಸ್ ಮಾಡಲು ಹೋದ ತಪ್ಪಿಗೆ ಮೊಬೈಲ್ ಪೀಸ್ ಆಗಿದೆ. ನವೀನ್, TV9, ದೇವನಹಳ್ಳಿ.